ಯುವತಿಯೊಬ್ಬಳು ಯುವಕ ಕಿರುಕುಳ ನೀಡುತ್ತಿದ್ದಾನೆ. ಪೊಲೀಸರಿಂದಲೂ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಒಬ್ಬ ಮುಸ್ಲಿಮನ ಕೈಯಲ್ಲಿ ಅತ್ಯಾಚಾರ ಆಗಿ ಸಾಯುವ ಬದಲು ಈಗಲೇ ಸಾಯುತ್ತೇನೆ. ಶಾರಿಕ್ ಹಾಗೂ ನೂರ್ಜಾನ್ ಇಬ್ಬರನ್ನ ಬಿಡಬಾರದು ಎಂದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಸುರತ್ಕಲ್ನಲ್ಲಿ ನಡೆದಿದೆ. ಕಳೆದ ಕೆಲವು ದಿನಗಳ ಹಿಂದೆ ಯುವತಿಯ ಅಣ್ಣನಿಗೆ ಯುವಕ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಸಂದೇಶ ಹಾಕಿದ್ದರು. ನನ್ನ ಪ್ರೀತಿಸುವಂತೆ ನಿನ್ನ ಸಹೋದರಿಗೆ ಹೇಳು, ಇಲ್ಲ ನಿನ್ನನ್ನು 24 ತುಂಡು ಮಾಡುವೆ ಅಂತ ಯುವಕನಿಗೆ ಬೆದರಿಕೆ ಸಂದೇಶ ಬಂದಿದೆ. ಮುಸ್ಲಿಂ ಸಮಾಜದ ವ್ಯಕ್ತಿ ಬೆದರಿಕೆ ಹಾಕಿದ್ದಾನೆ ಎಂದು ಯುವತಿ ಆರೋಪ ಮಾಡಿದ್ದಾಳೆ. ಈ ಘಟನೆ ಕುರಿತು ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸುರತ್ಕಲ್ ಪೊಲೀಸರು ಸದಾಶಿವನಗರದ ಶಾರಿಕ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ವಶಕ್ಕೆ ಪಡೆದು ವಿಚಾರಣೆ ವೇಳೆ ಆರೋಪಿ ವಿರುದ್ಧ ಸಾಕ್ಷ್ಯ ಸಿಗದ ಹಿನ್ನೆಲೆಯಲ್ಲಿ ಪೊಲೀಸರು ಆತನನ್ನು ಬಿಟ್ಟು ಕಳುಹಿಸಿದ್ದಾರೆ. ಈ ಬಳಿಕವೂ ಆರೋಪಿ ಯುವತಿಯ ಸಹೋದರನಿಗೆ ನಿರಂತರ ಬೆದರಿಕೆ ಸಂದೇಶ ಕಳುಹಿಸಿದ ಹಿನ್ನೆಲೆಯಲ್ಲಿ ಮನನೊಂದು ಯುವತಿ ಡೆತ್ ನೋಟ್ ಬರೆದಿಟ್ಟು ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಡೆತ್ ನೋಟ್ನಲ್ಲಿ ಯುವಕ ಕಿರುಕುಳ ನೀಡುತ್ತಿದ್ದಾನೆ. ಪೊಲೀಸರಿಂದಲೂ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಒಬ್ಬ ಮುಸ್ಲಿಮನ ಕೈಯಲ್ಲಿ ಅತ್ಯಾಚಾರ ಆಗಿ ಸಾಯುವ ಬದಲು ಈಗಲೇ ಸಾಯುತ್ತೇನೆ. ಶಾರಿಕ್ ಹಾಗೂ ನೂರ್ಜಾನ್ ಇಬ್ಬರನ್ನ ಬಿಡಬಾರದು ಎಂದು ಡೆತ್ ನೋಟ್ ಬರೆದಿದ್ದಾಳೆ. ಆತ್ಮಹತ್ಯೆಗೆ ಯತ್ನಿಸಿದ ಯುವತಿಯ ಗೆಳತಿ ಮಾತನಾಡಿ, ನನ್ನ ಸ್ನೇಹಿತೆ ಮಾರ್ಚ್ನಲ್ಲಿ ಜನರಲ್ ಸ್ಟೋರ್ಗೆ ತೆರಳಿದ್ದಳು. ಈಕೆಯ ಅಂಗಡಿ ಮುಂದೆಯೇ ಆರೋಪಿಯ ಮನೆ ಇದೆ. ಯುವಕನ ಮನೆಯವರು ಅಂಗಡಿಗೆ ಬರ್ತಿದ್ರು. ಯುವಕನ ತಾಯಿ ನೂರ್ಜಹಾನ್ ಹಾಗೂ ಹುಡುಗಿಯ ತಾಯಿ ಕ್ಲೋಸ್ ಆಗಿದ್ದರು. ಆರೋಪಿ ತಾಯಿ ಒಂದು ದಿನ ಬಂದು, ನಿಮ್ಮ ಮಗಳು ಚಂದ ಇದ್ದಾಳೆ, ನಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಿ ಅಂದರು. ಹುಡುಗಿಯ ತಾಯಿ ಕೂಡ ಆ ಕೂಡಲೇ ಬೈದಿದ್ದಾರೆ ಎಂದು ತಿಳಿಸಿದರು. ಅವಳು ಅಂದರೆ ಮುಂಚೆ ಕೆಲಸಕ್ಕೆ ಹೋಗ್ತಿದ್ಲು. ಆದ ನಂತರ ಅವರು ಸದಾಶಿವನಗರಕ್ಕೆ ಶಿಫ್ಟ್ ಆಗಿದ್ದರು ಮನೆ. ಆದ ನಂತರ ಅವಳು ಮಾರ್ಚ್ ತಿಂಗಳಲ್ಲಿ ಒಂದು ಜನರಲ್ ಸ್ಟೋರ್ ಓಪನ್ ಮಾಡಿದರು. ಆ ಜನರಲ್ ಸ್ಟೋರು ಆಪೋಸಿಟ್ ಸೈಡಲ್ಲಿ ಆ ಮುಸ್ಲಿಂ ಹುಡುಗನ ಮನೆ. ಅವರು ಹೀಗೆ ಕಸ್ಟಮರ್ ಆಗಿ ಬರ್ತಿದ್ರು. ಯಾರು ಅವರ ತಾಯಿ, ತಂಗಿ, ಅಣ್ಣ ಎಲ್ಲರೂ ಸಹ ಬರ್ತಾಯಿದ್ರು. ಮತ್ತು ಒಂದು ದಿವಸ ಅಂದರೆ ತಾಯಿ ಕ್ಲೋಸ್ ಆಗಲಿಕ್ಕೆ ಸ್ಟಾರ್ಟ್ ಆದರು ಇವರ ಜೊತೆ, ಅಂದರೆ ಇವಳ ತಾಯಿ ಜೊತೆ ಮತ್ತು ಇವಳ ಜೊತೆ. ಹಾಗೆ ಒಂದು ದಿವಸ ಬಂದರು. ಅವಳ ತಾಯಿ ಹೇಳಿದರು ಇವರ ತಾಯಿ ಹತ್ರ, ನಿಮ್ಮ ಮಗಳು ಚಂದ ಇದ್ದಾಳೆ, ನಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಿ ಅಂತ. ಆವಾಗ ಬೇರೆ ಒಂದು ಕಸ್ಟಮರ್ಸ್ ಇದ್ದರು. ಬೇರೆ ಒಂದು ಕಸ್ಟಮರ್ಸ್ ಇವರಿಗೆ ಬೈದಿದ್ದಾರೆ, ಇವರ ತಾಯಿ ಕೂಡ ಬೈದಿದ್ದಾರೆ. ನನ್ನ ಮಗನಿಗೆ ಗೊತ್ತಾದರೆ ನಿಮ್ಮನ್ನು ಬಿಡುವುದಿಲ್ಲ ಹಾಗೆಲ್ಲ ಹೇಳಿದ್ದಾರೆ ಇವರ ತಾಯಿ. ಅಂದರೆ ಜಸ್ಟ್ ಹೆದರಿಸಿದ್ದು, ಹಂಗೆ ಯಾಕೆ ಕೊಡಬೇಕು ಅಂತ. ಹಾಗೆ ಆಯಿತು. ಆದ ನಂತರ ಇವಳು ಫಸ್ಟ್ ಅಲ್ಲ ಅಂಗಡಿ ಓಪನ್ ಮಾಡಿದ್ದು. ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ QR ಕೋಡ್ ಇಲ್ಲ. ಹಾಗೆ ಇವಳು ಗೂಗಲ್ ಪೇ ಟ್ರಾನ್ಸಾಕ್ಷನ್ನೇ ಮಾಡ್ತಾಯಿದ್ಲು. ಇವನು ಅದೇ ಇದು ತಗೊಂಡು, ಅಂದರೆ ಅದನ್ನೇ ಯೂಸ್ ಮಾಡಿಕೊಂಡು ಅದರಲ್ಲಿ ಗೂಗಲ್ ಪೇಯಲ್ಲಿ ಮೆಸೇಜ್ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿ ಇವಳು ಅದನ್ನು ಬ್ಲಾಕ್ ಮಾಡಿದರು. ಗೂಗಲ್ ಪೇನೇ ಅವರನ್ನು ಬ್ಲಾಕ್ ಮಾಡಿದರು. ಆದ ನಂತರ ಇವನು ಇನ್ಸ್ಟಾಗೆ ರಿಕ್ವೆಸ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಇವಳು ಡಿಲೀಟ್ ಮಾಡಿ ಲಾಸ್ಟಲ್ಲಿ ನನಗೆ ಒಂದು ದಿವಸ ಹೇಳಿದ್ದು, ಈ ಥರ ನನಗೆ ಪದೇ ರಿಕ್ವೆಸ್ಟ್ ಬರ್ತಾಯಿದ್ದೆ, ನಾನು ವಾಟ್ಸಪ್ ಮತ್ತು ಫೇಸ್ಬುಕ್ಕನ್ನು 2 ಸಹ ಡಿಲೀಟ್ ಮಾಡ್ತೇನೆ, ನಂಬರ್ಸ್ ಚೇಂಜ್ ಮಾಡ್ತೇನೆ, ಮತ್ತು ಬ್ಯಾಂಕಿಗೆ ಸಹ ನಾನು ಬೇರೆ ನಂಬರ್ ಇದು ಮಾಡ್ತೇನೆ ಅಂತ. ಹಾಗೆ ನಂಬರ್ ಎಲ್ಲ ಚೇಂಜ್ ಆಯಿತು. ಮತ್ತು ಅವನ ತಾಯಿ, ಹುಡುಗನ ತಾಯಿ ಇಲ್ಲಿ ಅಂಗಡಿಗೆ ಬಂದು ಹೀಗೆ ಮಾತಾಡಿ ಅಂದರೆ ಹುಡುಗನ ತಾಯಿ ಎಷ್ಟೋ ಸಲ ಇವಳನ್ನು ಅಂಗಡಿಗೆ ಕರ್ಕೊಂಡು ಹೋಗಲಿಕ್ಕೆ ಅಂತಲೇ ಮನೆಗೆ ಬರ್ತಾಯಿದ್ರು. ಬಾ ಅಂಗಡಿ ಓಪನ್ ಮಾಡು ಅಂತ, ಅಂದರೆ ಫೋರ್ಸ್ಫುಲ್ಲಿ. ಇವಳಿಗೆ ಮತ್ತೆ ಬರ್ತೇನೆ ಅಂತ ಹೇಳಿದರೆ ಸಹ ಬಾ ಎಳ್ಕೊಂಡು ಬರುವಷ್ಟು ಅವರು ಅಂದರೆ ಪ್ರೆಷರ್ ಆಗ್ತಾಯಿದ್ರು, ಗೊತ್ತಾಯ್ತಾ. ಹಾಗೆ ಒಂದು ದಿವಸ ಇವನು ಆ ಹುಡುಗನ ತಂಗಿ ಒಂದು ದಿವಸ ಅಂಗಡಿಗೆನ ಬಂದಿದ್ದು. ಹುಡುಗನ ತಂಗಿಯ ತಾಯಿ ಅಂತ ನನಗೆ ಸರಿ ಗೊತ್ತಿಲ್ಲ, ಈಗ ಈ ಹುಡುಗಿಯ ತಾಯಿ ಬಂದು ಹೇಳುವರು. ಹಾಗೆ ಒಂದು ದಿವಸ ಇವಳ ಐಫೋನನ್ನು ಅವನ ಮನೆಗೆ ಕೊಂಡೋಗಿದ್ದಾರೆ, ಅವರ ಮನೆಗೆ ಕೊಂಡೋಗಿ ಅಲ್ಲಿ ಎಂತ ಅಲೌ ಮಾಡಿದ್ದಾರೆ, ಎಂತ ನೋಟಿಫಿಕೇಷನ್ ಇದು ಮಾಡಿದ್ದಾರೆ, ಪಾಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದ ನಂತರ ಡಿಆಕ್ಟಿವೇಟ್ ಆದ ಅಕೌಂಟನ್ನು ಪುನಃ ರೀಕನೆಕ್ಟ್ ಮಾಡಿದ್ದಾನೆ ಇವನು. ಫೇಸ್ಬುಕ್ಕನ್ನು ಕನೆಕ್ಟ್ ಮಾಡಿ ಇವಳ ಅಣ್ಣ ಮತ್ತು ಇವಳ ಅಣ್ಣನ ಫ್ರೆಂಡ್ ಮತ್ತು ಅವಳ ಫ್ರೆಂಡ್, ಅಂದರೆ ಸಿಟಿ ಸೆಂಟರಲ್ಲಿ ಒಂದು ಕೆಲಸ ಮಾಡೋ ಒಂದು ಅಕ್ಕನಿಗೆ 3 ಜನರಿಗೆ ಬೇಡದ ಮೆಸೇಜ್ ಹಾಕಿದ್ದಾನೆ. ಮೆಸೇಜ್ ಹಾಕಿ ರೇಪ್ ಮಾಡಿ ಹಾಕ್ತೇವೆ, 24 ತುಂಡು ಮಾಡಿ ಹಾಕ್ತೇವೆ, ಆ ಥರ ಎಲ್ಲ ಧಮಕಿ ಮೆಸೇಜ್. ಇಷ್ಟು ಮಾಡಿ ಸುರತ್ಕಲ್ ಸ್ಟೇಷನ್ ಅವರು ನಮಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದರು. 1 ವೀಕ್ ಟೈಮ್ ಕೊಡಿ, ಸರ್ಕಲೆಲ್ಲ ಒಳ್ಳೆ ಸಪೋರ್ಟ್ ಇದ್ದರು. 1 ವೀಕ್ ಟೈಮ್ ಕೊಡಿ, ನಾವು ಅಷ್ಟರೊಳಗೆ ಅವರನ್ನು ಹುಡುಕಿ ಕೊಡ್ತೇವೆ, ನೀವು ಟೆನ್ಷನ್ ಮಾಡಬೇಡಿ ಅಂತೆಲ್ಲ ಹೇಳಿ ಆ ಹುಡುಗನ ಅಂದರೆ ಶಾರಿಕ್ ಅವರನ್ನು ಕರ್ಕೊಂಡು ಬಂದು 24 ಅವರ್ಸ್ ಇನ್ವೆಸ್ಟಿಗೇಷನ್ ಆಗಿ ಹೊರಗೆ ಬಿಟ್ಟ ನಂತರ ಅವನ ಅಂಗಡಿ ಹತ್ರವೇ 2 ಸರ್ತಿ ಆಚೆ ಈಚೆ
ಸುತ್ತಾಡಿ ನಿನ್ನೆ ನೈಟ್ ಅಂದರೆ 1 ಗಂಟೆಗೆ ರಾತ್ರಿ ಅವಳ ಅಣ್ಣನಿಗೆ ಮೆಸೇಜ್ ಬಂದಿದೆ, ಇವತ್ತು ಜಸ್ಟ್ ಮಿಸ್, ಮತ್ತು ನೀವು ನನ್ನನ್ನು ಎಷ್ಟು ಸರ್ತಿ ಒಳಗೆ ಹಾಕಿದರೂ ಕೂಡ ನಾನು ಹೊರಗೆ ಬರ್ತೇನೆ, ಅಷ್ಟು ಕೆಪಾಸಿಟಿ ನನಗೆ ಇದೆ, ಇನ್ನು ಇವತ್ತಿಂದ ಗೇಮ್ ಸ್ಟಾರ್ಟ್ ಅಂತ ಅವನು ನಿನ್ನೆ ರಾತ್ರಿ ನಮಗೆ ಮೆಸೇಜ್ ಮಾಡಿದ್ದಾನೆ. ಅವಳು ಡೆತ್ ನೋಟ್ ಬರೆದು ನನಗೆ ಇವತ್ತು, ಡೆತ್ ನೋಟ್ ಅಂತಲ್ಲ, ಜಸ್ಟ್ ಅಂದರೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ನನಗೆ ಒಂದು ವೇಳೆ ಏನಾದರೂ ಆದರೆ ಆ ಹುಡುಗನ ತಾಯಿ ಮತ್ತು ಹುಡುಗನನ್ನು ಬಿಡಬಾರ್ದು ಅಂತ. ಅಂದರೆ ಅವನನ್ನು ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ಹೊರಗೆ ಬಿಟ್ಟರಲ್ಲ, ಅದು ಅವಳಿಗೆ ಟೆನ್ಷನ್ ಆಗಿದೆ. ಮತ್ತು ನಿನ್ನೆ ಅವನೇ ಆಚೆ ಈಚೆ 2 ಸರ್ತಿ ಓಡಾಡ್ತಿದ್ದ, ಅದು ಅವಳಿಗೆ ತುಂಬ ಟೆನ್ಷನ್ ಆಗಿದೆ. ಇಲ್ಲ, ಇವಳದೇ ಜನರಲ್ ಸ್ಟೋರ್. ಅಂಗಡಿಗೆ ಅವರು ತಾಯಿ ಬರ್ತಾರೆ, ನೂರ್ಜಾನ್ ಅವರ ಹೆಸರು, ತಾಯಿ ಹೆಸರು. ಶಾಪ್ ಇದು ಕರೆಕ್ಟ್ ಆಪೋಸಿಟ್. ಅಂದರೆ ಅವನನ್ನು ಹೊರಗೆ ಬಿಟ್ಟರಲ್ಲ, ಆವಾಗ ಅವನ ತಾಯಿ, ಹುಡುಗನ ತಾಯಿ ಕಿಟಕಿಯಲ್ಲಿ ನಿಂತ್ಕೊಂಡು ಜೋರು ನಗಾಡ್ತಿದ್ರಂತೆ ಇವಳನ್ನು ನೋಡಿ. ಬಟ್ ನಮಗೆ ನಿನ್ನೆ ಮೆಸೇಜ್ ಬಂದಿದೆ ಅವನೇ ಅಂತ, ಈಗ ಕನ್ಫರ್ಮ್ ಆಗಿದೆ. ಜಸ್ಟ್ ಮಾರ್ಚಿಂದ ಅಂಗಡಿ ಓಪನ್ ಮಾಡಿದ್ರಲ್ಲ, 27 ಮಾರ್ಚಲ್ಲಿ ಓಪನ್ ಮಾಡಿದ್ರು, ಅಲ್ಲಿಂದ ಅಷ್ಟೇ ಪರಿಚಯ. ಇವಳಾಗಿ ಒಂದು ಕಾಲ್ ಮೆಸೇಜ್ ಎಂತ ಮಾಡಿಲ್ಲ. ಅವನದು ಬಂದದು ಇವಳು ನೆಗ್ಲೆಕ್ಟ್ ಮಾಡಿ ಬ್ಲಾಕ್ ಮಾಡಿದ್ದಕ್ಕೆ ಅವನು ರಿವೆಂಜ್ ತೀರಿಸುವುದು ಮತ್ತೆ ಒಂದು ವಿಷಯ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಬಜರಂಗದಳ ವಿಭಾಗ ಸಂಯೋಜಕ ಪುನೀತ್ ಅತ್ತಾವರ, ಮುಸ್ಲಿಂ ಯುವಕ ಯುವತಿಗೆ ಬೆದರಿಕೆ ಹಾಕಿದ್ದಾನೆ. ನಾವು ಲವ್ ಜಿಹಾದ್ ಪ್ರಕರಣ ಕುರಿತಂತೆ ಹೇಳಿದರೂ ಯಾರೂ ಕೇಳಿಲ್ಲ. ಈಗ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಹಿಂದೂ ಯುವತಿಗೆ ಬೆದರಿಕೆ ಹಾಕಿದ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು, ಇಲ್ಲದಿದ್ದರೆ ಬಜರಂಗ ದಳದ ಕಾರ್ಯಕರ್ತರು ಉತ್ತರ ಕೊಡುತ್ತಾರೆ ಎಂದರು. ಪೊಲೀಸ್ ಇಲಾಖೆ ಸರಿಯಾದ ಕ್ರಮ ಕೈಗೊಂಡಿದ್ದರೆ ಇಂತಹ ಘಟನೆ ನಡೆಯುತ್ತಿರಲಿಲ್ಲ ಎಂದಿದ್ದಾರೆ. ಕಳೆದ 2 ದಿನಗಳ ಮೊದಲು ಜಿಹಾದಿ ಮಾನಸಿಕತೆಯ ಮುಸಲ್ಮಾನನೊಬ್ಬ ಹಿಂದೂ ಹುಡುಗಿಗೆ, ನೀನು ನನ್ನ ಜೊತೆ ಬರಬೇಕು, ಬರದಿದ್ದರೆ ನಿನ್ನನ್ನು 24 ತುಂಡು ಮಾಡಿ ನಾನು ಕೊಲೆ ಮಾಡ್ತೇನೆ ಎಂಬ ಬೆದರಿಕೆ ಹಾಕಿ ಅವನ ಮೇಲೆ ಪೊಲೀಸ್ ಕೇಸು ದಾಖಲಾಗಿತ್ತು. ಆದ ನಂತರ ಅವ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದ. ಜಾಮೀನಿನಿಂದ ಸ್ಟೇಷನಿಂದ ಹೊರಗೆ ಬಂದ ಕೂಡಲೇ ಆ ಹುಡುಗಿಗೆ ಕರೆ ಮಾಡಿ, ಇದು ನನ್ನ ಪವರು, ನಾನು ಒಂದೇ ದಿನದಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಬಂದೆ, ಇನ್ನು ನಿನ್ನನ್ನು ಬಿಡುವುದಿಲ್ಲ ಎಂಬ ಬೆದರಿಕೆ ಹಾಕಿದ ಪರಿಣಾಮ ಇವತ್ತು ಬೆಳಿಗ್ಗೆ ಆ ಹುಡುಗಿ ಆತ್ಮಹತ್ಯೆಗೆ ಯತ್ನಿಸಿ ಮಂಗಳೂರಿನ ಕಂಕನಾಡಿಯ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾಳೆ. ಇವತ್ತು ನಾವು ಹಲವಾರು ವರ್ಷಗಳಿಂದ ಹೇಳ್ತಿದ್ದೇವೆ, ಇವತ್ತು ಮುಸಲ್ಮಾನರ ಯುವಕರಿಂದ ಹಿಂದೂ ಹುಡುಗಿಯರ ಮೇಲೆ ನಿತ್ಯ ನಿರಂತರ ದೌರ್ಜನ್ಯಗಳು, ತೊಂದರೆಗಳು ಆಗ್ತಾ ಇದೆ ಅಂತ ಇವತ್ತು ಹೇಳ್ತಾ ಇದ್ದೇವೆ. ಲವ್ ಜಿಹಾದ್ ಇದೆ ಅಂತ, ಅದನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಅದರ ಪರಿಣಾಮ ಇವತ್ತು ಹಿಂದೂ ಹುಡುಗಿ ಇವತ್ತು ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ಇವತ್ತು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾ ಇದ್ದೇವೆ. ಇವತ್ತು ಬಜರಂಗ ದಳದ ಕಾರ್ಯಕರ್ತರು ಮಾಡಿದರೆ ಅದನ್ನು ನೈತಿಕ ಪೊಲೀಸ್ ಕಿರಿ ಅಂತ ಪಟ್ಟ ಕಟ್ತೀರಾ? ಇವತ್ತು ಯಾರು ಹಿಂದೂ ಹುಡುಗಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಆ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು. ಇಲ್ಲದಿದ್ದರೆ ಬಜರಂಗ ದಳದ ಕಾರ್ಯಕರ್ತರೇ ಅವನಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಎಂಬ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಹುಡುಗಿ ಕಂಡೀಷನ್ ಸ್ವಲ್ಪ ಇದಿದೆ, ಚಿಂತಾಜನಕವಾಗಿದೆ. ಆದರೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಮೊದಲೇ ಅವನ ಮೇಲೆ ಆರೋಪಿಯನ್ನು ಬಂಧಿಸಿ ಅವನ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡಿದ್ದರೆ ಇಂಥ ಘಟನೆ ಆಗ್ತಿರಲಿಲ್ಲ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆಯು ಕೂಡ ಆಗ್ರಹ ಮಾಡ್ತೇವೆ, ಇಂಥ ಘಟನೆ ಮುಂದಿನ ದಿನಗಳಲ್ಲಿ ಮರುಕಳಿಸಬಾರದು. ಯಾರು ಇಂಥ ಘಟನೆಗಳನ್ನು ಇವುಗಳನ್ನು ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕೆಂದು ಕೂಡ ಈ ಬಜರಂಗ ದಳ ಮೂಲಕ ನಾನು ಆಗ್ರಹ ಮಾಡ್ತೇನೆ.